So, hello ladies and gentlemen, welcome to another video of creating games in Unity. ಸೊ ಈ ವಿಡಿಯೋಲಿ ನಾವು ಯೂನಿಟಿಯಲ್ಲಿ ಹೆಂಗೆ 3D ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಮತ್ತು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಸ್ವಲ್ಪ ನೋಡೋಣ. ಸೊ ಈ ವಿಡಿಯೋ ಸ್ವಲ್ಪ ಫನ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋದು. ಸೊ ನಾನು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಪ್ರಾಜೆಕ್ಟ್ ಒಳಗಡೆ ಬಂದಿದ ತಕ್ಷಣ ಈ ಥರ ವಿಂಡೋ ಕಾಣಿಸ್ಬೋದು. ಸೊ ಇಲ್ಲಿ ಹೈಯಾರ್ಕಿ ಅಂತ ಲೆಫ್ಟ್ ಸೈಡಲ್ಲಿ ಐತಲ್ಲ, ಇಲ್ಲಿ ಒಂದು ಖಾಲಿ ಸ್ಪೇಸ್ ಐತಲ್ಲ, ಅಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ವಿಂಡೋ ಪಾಪಪ್ ಆಗುತ್ತೆ. ಇಲ್ಲಿ 3D ಆಬ್ಜೆಕ್ಟಲ್ಲಿ ಕ್ಯೂಬ್ ಅಂತ ಸೆಲೆಕ್ಟ್ ಮಾಡಿ. ಸೊ ಗೈಸ್ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಒಂದು ಕ್ಯೂಬ್ ಇಲ್ಲಿ ಬಂದ್ಬಿರುತ್ತೆ. ಸೊ ಇಲ್ಲಿ ಕ್ಯೂಬ್ ಸ್ವಲ್ಪ ದೂರದಲ್ಲೈತೆ, ಸ್ವಲ್ಪ ಹತ್ರ ಹೋಗಬೇಕು ಅಂದ್ಕೊಂಡ್ರೆ ಇಲ್ಲಿ ಕ್ಯೂಬ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಎಫ್ ಅಂತ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ಹತ್ರ ಬಂದ್ಬಿಟ್ಟು, ಸೊ ಈ ಕ್ಯೂಬ್ನ ನಾವು ಸೆಂಟರಲ್ಲಿ ತೊಗೊಂಬರೋಣ. ಸೊ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಐತಲ್ಲ, ಅಲ್ಲಿ ಪೊಸಿಷನಲ್ಲಿ ಎಲ್ಲ XYZ ಎಲ್ಲ ಆ್ಯಕ್ಸಿಸಲ್ಲೂ 0 ಅಂತ ಟೈಪ್ ಮಾಡಿ. ಸೊ ನೋಡ್ಬೋದು ಇವಾಗ ಸೆಂಟ್ರಲ್ಲಿ ಬಂದೈತೆ. ಸೊ ನೀವು ಇನ್ನೊಂದು ಕ್ವಶನ್ ಬರ್ಬೋದು, ಇಲ್ಲಿ ಹೆಂಗೆ ಮೂವ್ ಮಾಡ್ತಾ ಇದೆಯಾ ಅಂತ ಕೇಳ್ಬೋದು ನನ್ನ. ಸೊ ಇವಾಗ ನೀವು ಇವಾಗ ಸ್ಕ್ರೋಲ್ ಅಪ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಅದೇ ಟೈಮಲ್ಲಿ ಆ ಸ್ಕ್ರೋಲ್ ಬಟನ್ನ ಹಿಂಗೆ ಕ್ಲಿಕ್ ಮಾಡಿದ್ರೆ, ಪ್ರೆಸ್ ಮಾಡಿದ್ರೆ ಈ ಥರ ಪ್ಯಾನ್ ಮಾಡ್ಬೋದು. ನೀವು ನೋಡ್ಬೋದು, ಹಿಂಗೆ ಗ್ರ್ಯಾಬ್ ಮಾಡಿ ಹಿಂಗೆ ನೋಡ್ಬೋದು. ಸೊ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಣ್ಣಿಂದ ನೋಡೋ ಥರ ಎಲ್ಲ ಕಡೆನೂ ಹಿಂಗೆ ನೋಡ್ಬೋದು ಪರ್ಸ್ಪೆಕ್ಟಿವಿಂದ. ಆ ರೈಟ್ ಕ್ಲಿಕ್ ಮಾಡಿಕೊಂಡೆ ನೀವು WASD ನಿಮ್ಮ ಗೇಮಲ್ಲಿ ಆಡೋ ಥರ ಹಿಂಗೆ ಕ್ಲಿಕ್ ಮಾಡಿದ್ರೆ ನೀವು ಮೂವ್ ಮಾಡ್ಬೋದು ಎಲ್ಲಿ ಬೇಕಾದರೂ. ಸೊ ಇಷ್ಟೇ ಈ ಕಂಟ್ರೋಲ್ಸು. ಸೊ ಈ ಕ್ಯೂಬ್ನ ನಾನು ಇಲ್ಲಿ ಗ್ರೌಂಡ್ ಅಂತ ರೀನೇಮ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಗೇಮ್ಗೆ ಇದೇ ಒಂದು ಗ್ರೌಂಡ್ ಆಗಿರುತ್ತೆ. ಸೊ ಇಲ್ಲೂ ನೋಡ್ಬೋದು, ಇಲ್ಲಿ ಗ್ರೌಂಡ್ ಅಂತ ರೀನೇಮ್ ಆಗಿತ್ತು. ಈ ಗ್ರೌಂಡ್ ಅಂದರೆ ಎಷ್ಟು ಚಿಕ್ಕದಾಗಿದ್ರೆ ಏನು ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಸ್ಕೇಲ್ ಅಂದರೆ ಅದ್ರ ಸೈಜು ದೊಡ್ಡದು ಮಾಡೋಣ. ಸೊ X ಆ್ಯಕ್ಸಿಸಲ್ಲಿ 15, Y ಆ್ಯಕ್ಸಿಸಲ್ಲಿ 1 ಇರಲಿ, Z ಆ್ಯಕ್ಸಿಸಲ್ಲಿ ಒಂದು 100 ಅಂತ ಇಟ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ನಮಗೆ ಇಲ್ಲಿ ಗ್ರೌಂಡ್ ಥರ ಒಂದು ಕ್ರಿಯೇಟ್ ಆಗೋಯ್ತು, ಒಂದು ಖಾಲಿ ಗ್ರೌಂಡ್ ಥರ. ಸ್ವಲ್ಪ ಚೆನ್ನಾಗೈತಲ್ಲ ನೋಡೋಕ್ಕೆ. ಸೊ ಇಲ್ಲಿ ಇನ್ನೊಂದು 2 ಥಿಂಗ್ಸ್ ಐತೆ, ಅದೇನು ಅಂತ ನೀವು ಅನ್ಕೋಬೋದು. ಇದೇನಿಲ್ಲ, ಕ್ಯಾಮ್ರಾ ಅಂದರೆ ಇಲ್ಲಿ ಕ್ಯಾಮ್ರಾ ಪ್ರಿವ್ಯೂ ಅಂತ ಇಲ್ಲಿ ಬಂದೈತೆ ನೋಡಿ. ಈ ಕ್ಯಾಮ್ರಾ ಮುಂದೆ ಏನು ನೋಡುತ್ತೋ ಅದೇ ನಮ್ಮ ಗೇಮಲ್ಲಿ ಬರೋದು. ಇದ್ರ ಮೇಲೆ ಗೇಮ್ ಅಂತ ಇನ್ನೊಂದು ಐತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಗೇಮ್ ಪರ್ಸ್ಪೆಕ್ಟಿವಿಂದ ಹೆಂಗೆ ಕಾಣಿಸುತ್ತೆ ಅಂತ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಸ್ಕ್ರೀನ್ಗೆ ಬರೋಣ. ಸೊ ಈ ಕ್ಯಾಮ್ರಾನ ನಾನು ಸ್ಟಾರ್ಟಿಂಗಲ್ಲಿ ಇಟ್ಕೊತೀನಿ. ಸೊ ಓಕೆ, ಇಲ್ಲಿ ಇಟ್ಕೊತೀನಿ. ಈಗ ನಮ್ಮ ಗ್ರೌಂಡ್ ಥರ ಒಂದು ಕ್ರಿಯೇಟ್ ಆಗುತ್ತೆ. ಇಲ್ಲಿ ಗೇಮ್ ಅಂತ ಒಂದು ವಿಂಡೋ ಐತಲ್ಲ, ಅದನ್ನು ನೀವು ಇಲ್ಲೂ ಇಟ್ಕೋಬೋದು. ಅದೇನಿಲ್ಲ, ಹಿಂಗೆ ಡ್ರ್ಯಾಗ್ ಮಾಡಿ ಮೌಸಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ತಂದು ಇಲ್ಲಿ ಹಾಕ್ಕೋಬೋದು. ಸೊ ನೋಡಿ ಇಲ್ಲಿ ಮೂವ್ ಮಾಡಿದ್ರೆ ಇಲ್ಲೂ ಮೂವ್ ಆಗುತ್ತೆ. ಸೊ ಇದನ್ನು ಇಲ್ಲಿ ದೊಡ್ಡದು ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲೂ ಹಾಕೋಬೋದು. ಸೊ ನೀವು ಎಲ್ಲಿ ಬೇಕಾದ್ರೂ ಯಾವ ವಿಂಡೋ ಬೇಕಾದ್ರೂ ಹಾಕೋಬೋದು. ಸೊ ಗ್ರೌಂಡ್ ಕ್ರಿಯೇಟ್ ಮಾಡಿದ್ವಿ, ನಮ್ಮ ಪ್ಲೇಯರ್ ನಾವು ಕ್ರಿಯೇಟ್ ಮಾಡಬೇಕಲ್ಲ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ 3D ಆಬ್ಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಕ್ಯೂಬ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ ಕ್ಯೂಬ್ ಹತ್ರ ಹೋಗ್ಬೇಕಂದ್ರೆ ಏನು ಮಾಡಬೇಕು, F ಕ್ಲಿಕ್ ಮಾಡಿ. ಸೊ ಕ್ಯೂಬ್ ಹತ್ರ ಹೋಗ್ಬಿಟ್ವಿ. ಸೊ ಈ ಗೇಮ್ ವಿಂಡೋ ನೋಡಿದ್ರೆ ನಿಮ್ಗೆ ಕಾಣಿಸ್ಬೋದು, ಕ್ಯಾಮ್ರಾ ಅಂದರೆ ನಮ್ಮ ಪ್ಲೇಯರ್ ಕಾಣಿಸುತ್ತೆ. ಸೊ ಈ ಕ್ಯೂಬನ್ನು ನೇಮ್ನ ನಾನು ಪ್ಲೇಯರ್ ಅಂತ ರೀನೇಮ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಇಲ್ಲಿ ಕ್ಯೂಬ್ ಅನ್ನೋದು ಪ್ಲೇಯರ್ ಅಂತ ರೀನೇಮ್ ಆಯಿತು. ಸೊ ಇಲ್ಲಿ ನೋಡಿದ್ರೆ ಗ್ರೌಂಡು ವೈಟ್ ಆಗೈತೆ, ನಮ್ಮ ಪ್ಲೇಯರು ವೈಟ್ ಆಗೈತೆ. ಸೊ ಒಂಥರ ಚೆನ್ನಾಗಿಲ್ಲ ನೋಡೋಕ್ಕೆ. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಕೆಳಗಡೆ ಅಸೆಟ್ಸ್ ಅಂತ ಐತಲ್ಲ, ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಬರುತ್ತೆ. ಅಲ್ಲಿ ಮೆಟೀರಿಯಲ್ ಅಂತ ಒಂದು ಐತಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಆ ಮೆಟೀರಿಯಲ್ನ ಪ್ಲೇಯರ್ ಮೆಟೀರಿಯಲ್
ಅದು ಟೈಪ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಇನ್ಸ್ಪೆಕ್ಟರಲ್ಲೂ ಇದು ಬಂದ್ಬಿಡುತ್ತೆ. ಸೊ ಈ ಕಲರ್ನ ನಾನು ಒಂದು ವೈಲೆಟ್ ಅಂತ ಇಟ್ಕೊಂಡ್ಬಿಡ್ತೀನಿ. ಇದು ಸಾಕು ನನಗೆ. ಸೊ ನೋಡಿ, ಮೆಟೀರಿಯಲು ಅದೇ ಕಲರ್ ಚೇಂಜ್ ಆಗೋಯಿತು. ಸೊ ಆ ಮೆಟೀರಿಯಲ್ ಪ್ರಿವ್ಯೂನು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಮೆಟಾಲಿಕ್ ಬೇಕಾ, ಎಷ್ಟು ಸ್ಮೂತ್ನೆಸ್ ಬೇಕು, ಎಲ್ಲ ನೋಡ್ಕೋಬೋದು ನೀವು. ಇನ್ನು ಪ್ಲೇಯರ್ ಮೆಟೀರಿಯಲ್ನ ಏನು ಮಾಡ್ತೀನಿ ಅಂದರೆ, ಇನ್ನು ಡ್ರ್ಯಾಗ್ ಮಾಡಿ ಹಿಂಗೆ ಡೈರೆಕ್ಟಾಗಿ ಈ ನಮ್ಮ ಪ್ಲೇಯರ್ ಮೇಲೆ ಹಾಕ್ತೀನಿ. ಸೊ ನೋಡಿ, ಇವಾಗ ನಮ್ಮ ಗೇಮ್ ಒಂಥರ ವೈಬ್ರೆಂಟಾಗಿ ಚೆನ್ನಾಗೈತೆ ಇವಾಗ. ಸೊ ಇವಾಗ ತನಕ ಹೆಂಗೆ ಮಾಡೋದು ಅಂತ ನೋಡಿದ್ವಿ. ಇವಾಗ ಸ್ವಲ್ಪ ಫನ್ ಮಾಡೋಣ ಬನ್ನಿ. ಇಲ್ಲಿ ಗೇಮ್ ವಿಂಡೋಲ್ಲಿ ಹೋಗ್ಬಿಟ್ಟು ಇಲ್ಲಿ ಗೇಮ್ನ ಪ್ಲೇ ಮಾಡ್ತಾಯಿದ್ದೀನಿ. ಇಲ್ಲಿ ಮೇಲೆ ಆಯ್ತಲ್ಲ, ಆ ಐಕಾನ ಕ್ಲಿಕ್ ಮಾಡ್ತೀನಿ. ನೋಡಿ ಏನಾಗುತ್ತೆ. ಸೊ ನೋಡಿ, ಏನೂ ಆಗಿಲ್ಲ, ಯಾಕಂದರೆ ಇನ್ನೂ ನಾವು ಏನೇ ಆ್ಯಡ್ ಮಾಡಿಲ್ಲ. ಸೊ ಈ ಪ್ಲೇಯರು ಗಾಳಿಯಲ್ಲೇ ಫ್ಲೋಟ್ ಆಗ್ತೈತೆ. ಸೊ ಫ್ಲೋಟ್ ಆಗಬಾರ್ದು ಅಂದರೆ ಏನು ಬೇಕು ನಮ್ಮದು, ಥಿಂಕ್ ಮಾಡಿ. ನೀವು ಸ್ಕೂಲಲ್ಲೆಲ್ಲ ಓದಿರ್ತೀರ, ಟೈಮ್ ಅಪ್. ಸೊ ಗಾಳಿಯಲ್ಲಿ ಫ್ಲೋಟ್ ಆಗಬಾರ್ದು ಅಂದರೆ ನಮ್ಗೆ ಬೇಕಾಗಿರೋದು ಗ್ರಾವಿಟಿ. ನೆನಪಾಯ್ತದ ನಿಮ್ಮ ಸ್ಕೂಲಲ್ಲಿ? ಇದು ಆ್ಯಪಲ್ ನ್ಯೂಟನ್ ತಲೆ ಮೇಲೆ ಬೀಳುತ್ತೆ. ಸೊ ಗ್ರಾವಿಟಿ ನಮ್ಗೆ ಬೇಕು. ಸೊ ಗ್ರಾವಿಟಿ ಹೆಂಗೆ ಆ್ಯಡ್ ಮಾಡೋದು ಅಂದರೆ, ನಮ್ಮ ಪ್ಲೇಯರ್ಗೆ ಇಲ್ಲಿ ಪ್ಲೇಯರ್ನ ಕ್ಲಿಕ್ ಮಾಡಿ ಆ್ಯಡ್ ಕಾಂಪೊನೆಂಟ್ ಅಂತ ಇಲ್ಲಿ ಕೆಳಗಡೆ ಐತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಿಸಿಕ್ಸ್ ಅಂತ ಒಂದು ಐತಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ರಿಜಿಡ್ ಬಾಡಿ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ನೋಡಿ, ನಮಗೆ ಇಲ್ಲಿ ರಿಜಿಡ್ ಬಾಡಿ ಆ್ಯಡ್ ಆಗೋಯ್ತು ನಮ್ಮ ಪ್ಲೇಯರ್ಗೆ. ಡ್ರ್ಯಾಗು, ಮಾಸು, ಆ್ಯಂಗ್ಲರ್ ಡ್ರ್ಯಾಗು, ಯೂಸ್ ಗ್ರಾವಿಟಿ, ಕೈನೆಮ್ಯಾಟಿಕ್, ಆ ಥರ ಎಷ್ಟೊಂದು ಇರುತ್ತೆ. ಇದನ್ನೆಲ್ಲ ನೋಡಿ ಭಯ ಪಡಬೇಡಿ, ನಿಮಗೆ ಒಂದೊಂದು ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗೋ ಥರ. ಸೊ ಮಾಸ್ ಅಂದರೆ ನಿಮಗೆ ಗೊತ್ತು ಎಷ್ಟು ವೆಯ್ಟ್ ಇರಬೇಕು ಅಂತ. ಸೊ ಡ್ರ್ಯಾಗು ಮತ್ತು ಆ್ಯಂಗ್ಲರ್ ಡ್ರ್ಯಾಗು ಆಮೇಲೆ ಹೇಳ್ತೀನಿ ನಿಮಗೆ ಹೋಗ್ತಾ ವೀಡಿಯೋಲಿ. ಸೊ ಇಲ್ಲಿ ಗ್ರಾವಿಟಿ ಅಂತ ಐತಲ್ಲ, ಅದನ್ನು ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ಸ್ವಲ್ಪ ಈ ಪ್ಲೇಯರ್ನ ನಾನು ಸ್ವಲ್ಪ ಮೇಲೆ ತೊಗೊತಾ ಇದ್ದೀನಿ. ಸೊ ಕ್ಯಾಮ್ರಾನು ಸ್ವಲ್ಪ ಮೇಲೆ ಇದು ಮಾಡ್ತಾ ಇದ್ದೀನಿ. ಸೊ ಗೇಮ್ ವಿಂಡೋನ ಇಲ್ಲೇ ತೊಗೊತಾ ಇದ್ದೀನಿ. ಸೊ ಇವಾಗ ಏನಾಗುತ್ತೆ ನೋಡಿ, ಪ್ಲೇ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಇನ್ನೊಂದು ಟೈಮ್ ಇದೆ. ಸೊ ನೋಡಿದ್ರ, ಇವಾಗ ನಮ್ಮ ಪ್ಲೇಯರ್ಗೆ ನಾವು ಗ್ರಾವಿಟಿ ಆ್ಯಡ್ ಮಾಡಿದ್ದೀವಿ. ನೋಡಿದ್ರ, ನಮ್ಮ ಗೇಮಿಂಗ್ ವರ್ಲ್ಡಲ್ಲಿ ನಾವೇ ಒಂದು ಗ್ರಾವಿಟಿ ಕ್ರಿಯೇಟ್ ಮಾಡಿದ್ದೀವಿ. ಕ್ಲ್ಯಾಪ್ ಮಾಡಿ ಗೈಸ್ ನಿಮಗೋಸ್ಕರ. ಸೊ ನಾನು ಇವಾಗ ಕೆಳಗಡೆ ತೊಗೊಂಡ್ಬಿಡ್ತಾ ಇದ್ದೀನಿ ಕ್ಯೂಬ್ನು. ಸೊ ಈ ಪ್ಲೇಯರ್ನ ಡೂಪ್ಲಿಕೇಟ್ ಮಾಡ್ಕೊತಾ ಇದ್ದೀನಿ. ಆ ಪ್ಲೇಯರ್ನ ಕ್ಲಿಕ್ ಮಾಡಿ Ctrl+D ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಅದನ್ನ ಮೇಲೆ ತೊಗೊತಾ ಇದ್ದೀನಿ. ಸೊ ಇವಾಗ ನೋಡಿ ಏನಾಗುತ್ತಂತ ಪ್ಲೇ. ಸೊ ನೋಡಿದ್ರಲ್ಲ ಗೈಸ್, ಇನ್ನೂ ಸ್ವಲ್ಪ ಮೇಲೆ ತೊಗೊತಾ ಇದ್ದೀನಿ, ನೋಡಿ ಏನಾಗುತ್ತೆ. ನೋಡಿದ್ರಲ್ಲ ಗೈಸ್, ಒಂಥರ ಚೆನ್ನಾಗೈತಲ್ಲ. ಮೆಶ್ ಫಿಲ್ಟರ್ ಅಂತ ಒಂದು ಐತಲ್ಲ, ಕ್ಯೂಬ್ ಮೆಶ್ ಫಿಲ್ಟರ್ ಅಂತ, ಅದೇನಿಲ್ಲ, ನೀವು ಇವಾಗ ಕ್ಯೂಬ್ ಅಂತ ಐತೆ, ಅದ್ರ ಬದಲು ನೀವು ಸಿಲಿಂಡರ್, ಕ್ಯಾಪ್ಸ್ಯೂಲು, ಪ್ಲೇನು, ಸ್ಪಿಯರ್, ಆ ಥರ ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸ್ಪಿಯರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಇವಾಗ ಏನಾಗುತ್ತೆ ನೋಡಿ, ನೋಡಿದ್ರ. ಸೊ ಆ ಸ್ಪಿಯರ್ ಇಲ್ಲಿ ಕೆಳಗಡೆ ಬೀಳ್ಬೇಕಾದ್ರೆ ಒಂದು ಕ್ಯೂಬ್ ಥರನೇ ಬೀಳ್ತೈತೆ. ಯಾಕೆ? ಸೊ ಇಲ್ಲಿ ಬಾಕ್ಸ್ ಕೊಲೈಡರ್ ಅಂತ ಐತಲ್ಲ, ಅದೇ ರೀಸನು. ಇಲ್ಲಿ ಬಾಕ್ಸ್ ಕೊಲೈಡರ್ ಹಾಕಿದ್ವಿ. ಕೊಲೈಡರ್ ಅಂದರೆ ಒಂದು 2 ಥಿಂಗ್ಸ್ ಡ್ಯಾಶ್ ಆಗೋ ಥರ. ಸೊ ಇದನ್ನು ರಿಮೂವ್ ಮಾಡ್ಬೇಕು ನಾವು. ರಿಮೂವ್ ಕಾಂಪೊನೆಂಟ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಇವಾಗ ಏನಾಗುತ್ತೆ ನೋಡಿ, ಆ ಗ್ರೌಂಡ್ಕಿನ ಕೆಳಗಡೆ ಹೊಟ್ಟೋಯ್ತು. ಯಾಕೆ? ಅಲ್ಲಿ ಕೊಲೈಡರೇ ಇಲ್ಲ. ಸೊ ಕೊಲೈಡರ್ ಇದ್ದರೆ ಮಾತ್ರ 2 ಆಬ್ಜೆಕ್ಟ್ಸು ಅದ್ರ ಮೇಲೆ ನಿಂತ್ಕೊಳ್ಳೋದು. ಸೊ ಇವಾಗ ನಾವು ಒಂದು ಕೊಲೈಡರ್ ಆ್ಯಡ್ ಮಾಡಬೇಕು. ಸ್ಪಿಯರ್ ಕೊಲೈಡರ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಸ್ಪಿಯರ್ ಕೊಲೈಡರ್ ಆ್ಯಡ್ ಆಗೋಯಿತು ನಮ್ಮ ಡೂಪ್ಲಿಕೇಟ್ ಪ್ಲೇಯರ್ಗೆ. ಸೊ ಇವಾಗ ಪ್ಲೇ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ನೋಡಿದ್ರೆ ಗೈಸ್, ಒಂಥರ ಒಂದು ಬಾಲ್ ಥರನೇ ಆ್ಯಕ್ಟ್ ಮಾಡ್ತೈತೆ. ಸೊ ನೋಡಿದ್ರೆ ಗೈಸ್, ಒಂಥರ ಚೆನ್ನಾಗೈತಲ್ಲ. ಆಮೇಲೆ ಇಲ್ಲಿ ಮೇಲೆ ನೋಡ್ಬೋದು, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಐತೆ, ಅದೆಲ್ಲ ಏನು ಅಂತ ಅನ್ಕೋಬೋದು. ಸೊ ಲೆಟ್ ಮೀ ಎಕ್ಸ್ಪ್ಲೇನ್. ಸೊ ಇಲ್ಲಿ ಫಸ್ಟ್ ಒನ್ನು ಗ್ರ್ಯಾಬ್ ಮಾಡಿ ಹಿಂಗೆ ಪ್ಯಾನ್ ಮಾಡೋದು ಸುಮ್ಮನೆ ಹಿಂಗೆ. ಅದನ್ನು ನೀವು ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡೋದೇನೋ ಆಗುತ್ತೆ, ಅದೇ ಟೈಮಲ್ಲಿ ಇಲ್ಲಿ ಪ್ರೆಸ್ ಮಾಡೋದೇನೋ ಆಗುತ್ತೆ.
ಇಲ್ಲಾಂದರೆ ಕ್ಯೂ ಒತ್ತಿದ್ರೇನೂ ಆಗುತ್ತೆ ಗೈಸ್. ನಿಮ್ಮ ಕೀಬೋರ್ಡಲ್ಲಿ QWERT ಕೀಬೋರ್ಡಲ್ಲಿ ಫಸ್ಟ್ 5 ಲೆಟರ್ಸ್ QWERTY ಅಂತ ಐತಲ್ಲ, QWERT ನೋಡಿ ಚೇಂಜ್ ಆಗ್ತಂತೆ. ಸೊ ಫಸ್ಟ್ ಒನ್ ಬಂದು ನಿಮಗೆ ಗೊತ್ತಾಗ ಪ್ಯಾನ್ ಮಾಡೋದು. W ಒತ್ತಿದ್ರೆ ಇಲ್ಲಿ ಅದ್ರ ಪೊಸಿಷನ್ ಚೇಂಜ್ ಮಾಡೋದು XYZ ಆ್ಯಕ್ಸಿಸಲ್ಲಿ. ಅಂದರೆ ಇಲ್ಲಿ ರೊಟೇಷನ್ ಟೂಲ್, ಇದು ರೊಟೇಟ್ ಆಗೋದು ಕಾಣಿಸ್ತೈತಾ ಅಂತಂತಂದ್ರೆ ನೋಡಿ ಇಲ್ಲಿ ಕ್ಯೂಬ್ ರೊಟೇಟ್ ಆಗ್ತೈತೆ, ರೊಟೇಷನ್ ಟೂಲು. ಒತ್ತಿದ್ರೆ ಮತ್ತು ಇದು ಬಂದು ಸ್ಕೇಲ್ ಮಾಡೋದು ಎಲ್ಲ ಆ್ಯಕ್ಸಿಸಲ್ಲಿ ಎಷ್ಟು ಸೈಜ್ ಇರಬೇಕು ಅಂತ ನೋಡಿ ಹೆಂಗಾಗ್ತೈತೆ. ಸೊ ಲಾಸ್ಟ್ ಒನ್ T ಒತ್ತಿದ್ರೆ ಇದು 2D ಮ್ಯಾನಿಪ್ಯುಲೇಷನ್ ಟೂಲ್ ಅಂತ. ಒಂದು 2Dಯಲ್ಲಿ ನೀವು ಅದನ್ನ ಹೆಂಗೆ ಡಿಸೈನ್ ಮಾಡಬೇಕು ಅದು ಮಾಡೋದು. ಅದು ಇವಾಗ ಏನು ಯೂಸ್ ಆಗೋಲ್ಲ, ಸೊ ಅದೇನು ಬಿಟ್ಬಿಡಿ. ಈ ಫಸ್ಟ್ 4 ನಿಮ್ಗೆ ಯೂಸ್ ಆಗೋದು. ಸೊ ನಾನು W ಹೊತ್ಕೊತಾ ಇದ್ದೀನಿ. ಈ ಡೂಪ್ಲಿಕೇಟ್ ಪೇರ್ನ ಡಿಲೀಟ್ ಮಾಡ್ತಾಯಿದ್ದೀನಿ. ಡಿಲೀಟ್. ಸೊ ಗೇಮ್ ವಿಂಡೋ ನೋಡಿದ್ರೆ ಒಂಥರ ಸ್ಕೈ ಒಂಥರ ಚೆನ್ನಾಗಿಲ್ಲ ಅನಿಸ್ತೈತೆ ನನಗೆ. ಇಲ್ಲಿ ಮೇನ್ ಕ್ಯಾಮ್ರಾ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಯಾಮ್ರಾಲಿ ಬ್ಯಾಕ್ಗ್ರೌಂಡ್ ಸ್ಕೈ ಬಾಕ್ಸ್ ಅಂತ ಐತಲ್ಲ, ಅಲ್ಲಿ ಸಾಲಿಡ್ ಕಲರ್ ಅಂತ ಕ್ಲಿಕ್ ಮಾಡಿ. ಈ ಬ್ಯಾಕ್ಗ್ರೌಂಡಲ್ಲಿ ನಾನೊಂದು ಸ್ವಲ್ಪ ಗ್ರೇ ಶೇಡಲ್ಲಿ ಒಂದು ಕಲರ್ ಚೂಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿರ್ಬೇಕಂತ. ಸೊ ನೋಡಿ ನಮ್ಮ ಸ್ಕೈ ಕಲರು ಗ್ರೇ ಕಲರ್ ಚೇಂಜ್ ಆಗೋಯ್ತು. ನೀವು ಅನ್ಕೋಬೋದು ಹೆಂಗೆ ಪ್ಲೇಯರ್ನೆಲ್ಲ ಮೂವ್ ಮಾಡೋದು ಅಂತ. ಸೊ ಅದಕ್ಕೆ ನೀವು ಪ್ರೋಗ್ರಾಮ್ ಮಾಡಬೇಕು ಗೈಸ್. ಸೊ ಪ್ರೋಗ್ರಾಮ್ ಅಂದ ತಕ್ಷಣ ಎಲ್ಲರೂ ಎದುರ್ಕೊತೀರ. ಸೊ ಡೋಂಟ್ ವರಿ ಗೈಸ್, ನಾನಿದ್ದೀನಿ. ನಾನು ಎಲ್ಲ ವಿಷಯನೂ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಿಮ್ಗೆ ಅರ್ಥ ಆಗೋ ಥರ. ಸೊ ಈ ಪ್ಲೇಯರಲ್ಲಿ ಇನ್ಸ್ಪೆಕ್ಟರ್ ಐತಲ್ಲ ಅದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಟ್ರಾನ್ಸ್ಫಾರ್ಮ್ ಅಂದರೆ ನಿಮಗೆ ಗೊತ್ತು, ಪೊಸಿಷನ್ನು ಎಲ್ಲಿರಬೇಕು, ರೊಟೇಷನು ಎಲ್ಲ ನೀವು ಚೂಸ್ ಮಾಡೋದು. ಸ್ಕೇಲ್ ಅಂದರೆ ಎಷ್ಟು ಸೈಜ್ ಇರಬೇಕು ಅಂತ ಅಷ್ಟೇ. ಸೊ ಈ ಮೆಶ್ ಫಿಲ್ಟರ್ ನಿಮಗೆ ಗೊತ್ತು, ಇವಾಗ ಕ್ಯೂಬ್ ಬದಲು ಕ್ಯಾಪ್ಸ್ಯೂಲು ಸಿಲಿಂಡ ಆ ಥರ ಚೇಂಜ್ ಮಾಡ್ಕೊಳ್ಳೋದಷ್ಟೇ, ಶೇಪ್ ಚೇಂಜ್ ಮಾಡೋದಷ್ಟೇ ಮೆಶ್ ಫಿಲ್ಟರ್ ಅಂದರೆ. ಸೊ ಬಾಕ್ಸ್ ಕಲೈಡರ್ ಅಂದರೆ ಒಂದು ಬಾಕ್ಸ್ ಹೆಂಗೆ ಥಿಂಗ್ಸ್ ಜೊತೆ ಕಲೈಡ್ ಆಗುತ್ತೋ ಅದನ್ನು ನಾವು ಆ್ಯಡ್ ಮಾಡಿದ್ದೀವಿ ಫಿಸಿಕ್ಸಿಂದ. ನೋಡಿ ಇಲ್ಲಿ ಏನು ಕಾಣಿಸ್ತಿಲ್ಲ ನಿಮಗೆ, ಆದರೆ ಇಲ್ಲಿ ಐತೆ, ಇಲ್ಲಿ ಆಬ್ಜೆಕ್ಟ್ಸ್ ಐತೆ. ಸೊ ಇಲ್ಲಿ ಆಬ್ಜೆಕ್ಟ್ ಐತೆ ಆದರೆ ನಿಮ್ಗೆ ಕಾಣಿಸ್ತಿಲ್ಲ, ಯಾಕಂದರೆ ಅದು ರೆಂಡರ್ ಮಾಡ್ತಾಯಿಲ್ಲ ಅಷ್ಟೇ. ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ರೆಂಡರ್ ಮಾಡುತ್ತೆ ನೋಡಿ, ಇಲ್ಲಿ ಬಂತು. ಸೊ ರಿಜಿಡ್ ಬಾಡಿ ಅಂದರೆ ಏನಿಲ್ಲ, ಒಂದು ಸಾಲಿಡ್ ಬಾಡಿ ಅಷ್ಟೇ. ಇದರಲ್ಲಿ ಮಾಸ್ ಎಷ್ಟು ಇರಬೇಕು, ಗ್ರಾವಿಟಿ ಎಲ್ಲ ನಾವು ಸೆಲೆಕ್ಟ್ ಮಾಡೋದಷ್ಟೇ. ಪ್ಲೇಯರ್ ಮೆಟೀರಿಯಲಲ್ಲಿ ನೀವು ಅದು ಕಲರ್ ಎಷ್ಟು ಮೆಟ್ಯಾಲಿಕ್ ಆಗಿರಬೇಕು, ಎಷ್ಟು ಸ್ಮೂತ್ ಆಗಿರಬೇಕು ಅಂತೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಗೇಮ್ ಇಲ್ಲಿ ಹೋಗ್ಬಿಟ್ಟು ಪ್ಲೇ ಹೊಡ್ಸ್ತಾ ಇದ್ದೀನಿ. ಸೊ ಕೆಳಗಡೆ ಬಿತ್ತು ಇಲ್ಲಿ ಪೊಸಿಷನ್ನು ರೊಟೇಷನ್ ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ. ನೋಡಿ ಚೇಂಜ್ ಮಾಡಿಕೊಂಡೆ. ನೋಡಿ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಸ್ಕೇಲು ಸ್ವಲ್ಪ ಫುಲ್ಲು ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಯಾವಾಗ ನೀವು ಇಲ್ಲಿ ಪ್ಲೇ ಮಾಡೋದನ್ನ ಕ್ಲಿಕ್ ಮಾಡ್ತೀರೋ ಇನ್ನೂ ಫಸ್ಟ್ ಹೆಂಗಿತ್ತೋ ಅದೇ ಥರ ಬರುತ್ತೆ. ಸೊ ನಾನೇನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಪ್ಲೇ ಬಟನ್ ಇರಬೇಕಾದ್ರೆ ಏನು ಚೇಂಜಸ್ ಮಾಡಿದ್ರೇನೋ ಅದು ಪರ್ಮನೆಂಟ್ ಅಲ್ಲ. ಪ್ಲೇ ಬಟನ್ ಡಿಸೆಲೆಕ್ಟ್ ಮಾಡೋ ತನಕ ಅಷ್ಟೇ ಅದು ಸೆಲೆಕ್ಟ್ ಆಗಿರುತ್ತೆ, ಆಮೇಲೆ ಅದು ಬ್ಯಾಕ್ ಟು ನಾರ್ಮಲ್ ಆಗುತ್ತೆ. ಸೊ ಈ ವಿಡಿಯೋ ನಾನು ಹೆಂಗೆ 3D ಆಬ್ಜೆಕ್ಟ್ಸ್ನ ಆ್ಯಡ್ ಮಾಡೋದು ಮತ್ತು ಅದರ ರಿಲೇಟೆಡ್ ಥಿಂಗ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ವಿಡಿಯೋಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಪೀಸ್.